ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರಭುವಿನ ದೈವದರ್ಶನ ಪೂರ್ವದ ಮಂಗಳವಾರ, ಜನವರಿ 2, 2024 ಮಂಗಳವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 19ರಿಂದ 28ರವರೆಗಿನ ವಚನಗಳು. ಆ ಕಾಲದಲ್ಲಿ ಜೆರುಸಲೇಮಿನ ಯೆಹೂದ್ಯ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯೋವಾನನ ಬಳಿಗೆ ಕಳುಹಿಸಿದರು. ಇವರು, ನೀನು ಯಾರು ಎಂದು ಪ್ರಶ್ನಿಸಿದರು. ಯೋವಾನನು ಅದಕ್ಕೆ ಉತ್ತರವಾಗಿ, ಅಭಿಷಿಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಏನನ್ನು ಮರೆಮಾಚಲಿಲ್ಲ. ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು, ಅಲ್ಲ ಎಂದನು. ನೀನು ಬರಬೇಕಾಗಿದ್ದ ಪ್ರವಾದಿಯಿರಬಹುದೇ ಎಂದು ಅವರು ಮತ್ತೆ ಕೇಳಲು, ಅದೂ ಅಲ್ಲ ಎಂದು ಮರುನುಡಿದನು. ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು, ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ. ನಿನ್ನನ್ನು ಕುರಿತು ನೀನು ಏನು ಹೇಳುತ್ತೀ ಎಂದು ಅವರು ಮತ್ತೊಮ್ಮೆ ಕೇಳಿದರು. ಅದಕ್ಕೆ ಯೋವಾನನು, ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಯೆಶಾಯ ಪ್ರವಾದಿಯ ಮಾತುಗಳಲ್ಲೇ ಉತ್ತರ ಕೊಟ್ಟನು. ಆಗ ಫರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು, ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು. ಪ್ರತ್ಯುತ್ತರವಾಗಿ ಯೋವಾನನು, ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ. ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ. ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ. ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು. ಯೋವಾನನು ಸ್ನಾನದೀಕ್ಷೆ ಕೊಡುತ್ತಿದ್ದ ಜೋರ್ಡನ್ ನದಿಯ ಆಚೆದಡದಲ್ಲಿದ್ದ ಬೆತಾನಿಯಾ ಎಂಬಲ್ಲಿ ಇದೆಲ್ಲವೂ ನಡೆಯಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನೀವು ನಿತ್ಯವೂ ಕ್ರಿಸ್ತನನ್ನು ಅಂಗೀಕರಿಸಿದರೆ ನಿಮಗೆ ನಿತ್ಯ ಜೀವ ಲಭಿಸುವುದು, ಮತ್ತು ಅಂಗೀಕರಿಸದಿದ್ದರೆ ನಿತ್ಯ ಜೀವವನ್ನು ನೀವು ಕಳೆದುಕೊಳ್ಳುವಿರಿ. ಆತ್ಮೀಯರೇ, ಕ್ರಿಸ್ತನನ್ನು ಅಂಗೀಕರಿಸುವವನು ಪಿತನನ್ನು ಅಂಗೀಕರಿಸುವನು ಎಂದು ಸಂತ ಯೋವಾನನು ಇಂದಿನ ವಾಚನದಲ್ಲಿ ತಿಳಿಸುತ್ತಾನೆ. ಹಾಗಾದರೆ ಕ್ರಿಸ್ತನನ್ನು ಅಂಗೀಕರಿಸಲು ನಾವೇನು ಮಾಡಬೇಕು? ಕ್ರಿಸ್ತನೇ ನಮ್ಮ ರಕ್ಷಕನೆಂದು ವಿಶ್ವಾಸಿಸಲು ಪ್ರಾರಂಭಿಸಬೇಕು. ಹಳೆ ಒಡಂಬಡಿಕೆಯ ಕೊನೆಯ ಹಾಗೂ ಹೊಸ ಒಡಂಬಡಿಕೆಯ ಪ್ರಥಮ ಪ್ರವಾದಿಯೇ ಸಂತ ಸ್ನಾನಿಕ ಯೋವಾನ. ಇವರು ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಸುಭದ್ರ ಕೊಂಡಿ. ದೈವ ಯೋಜನೆಯನ್ನು ಸಕಾರಗೊಳಿಸುವುದರಲ್ಲಿ ಇವರಿಗಿದ್ದ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಬದ್ಧತೆ ಅಪಾರವಾದುದು. ಕ್ರಿಸ್ತನನ್ನು ಲೋಕಕ್ಕೆ ಪರಿಚಯಗೊಳಿಸುವುದೇ ಇವರ ಪರಮ ಗುರಿಯಾಗಿತ್ತು. ಜನರ ಪ್ರಶ್ನೆಗೆ ಇವರ ಉತ್ತರ ಸ್ಪಷ್ಟವಾಗಿತ್ತು. ಅಭಿಷಿಕ್ತನಾದ ಲೋಕೋದ್ಧಾರಕ ನಾನಲ್ಲ, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ಉದ್ಗರಿಸಿದರು. ತನ್ನ ಶಿಷ್ಯರು ಕ್ರಿಸ್ತನನ್ನು ಕಂಡು ಹರ್ಷಭರಿತರಾದಾಗ ತಾವು ಸಂತೃಪ್ತಿಯ ನಗೆ ಬೀರಿ ಮರೆಯಾದರು. ನಿಜವಾದ ಕ್ರೈಸ್ತನ ಹಾಗೂ ಸುವಾರ್ಥ ಸೇವಕನ ಗುಣ ಇದಾಗಿರಬೇಕು ಎಂಬುದರಲ್ಲಿ ಸಂಶಯವಿದೆಯೇ? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.